ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಮಹಾಭಾರತದ ಆದಿಪರ್ವದ ಒಂದು ಪಾಠದ ಬಗ್ಗೆ ಮತ್ತೊಂದು ಪ್ರಸಂಗದ ಬಗ್ಗೆ ಕೂಡ ಇಲ್ಲಿ ಸ್ಪಷ್ಟೀಕರಣವನ್ನು ನಾವು ತಗೊಳ್ಬೇಕಾಗಿದೆ. ಮಹಾಭಾರತದ ಆದಿಪರ್ವದಲ್ಲಿ ಇದು ಸಂಭವ ಪರ್ವ. ಆ ಸಂಭವ ಪರ್ವದಲ್ಲಿ ಬೇರೆ ಬೇರೆ ಪಾಠಗಳಲ್ಲಿ ಇರುವಂತಹ ಅಧ್ಯಾಯದ ಕ್ರಮವನ್ನೊಂದನ್ನ ಹೇಳ್ತೇನೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 52ನೇ ಅಧ್ಯಾಯ. ಅದರಲ್ಲಿ 83-84ನೇ ಶ್ಲೋಕ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಸಂಭವ ಪರ್ವದ ಅಥವಾ ಅಂಶಾವತರಣ ಪರ್ವ ಅಂತಾನೆ ಇದನ್ನ ಅಲ್ಲಿ ಪರಿಗಣನೆ ಮಾಡಿದ್ದಾರೆ. ಅದರ ಭಾಗದಲ್ಲಿ ಇದು 63ನೇ ಅಧ್ಯಾಯ. ಇದು ಅಂಶಾವತರಣ ಪರ್ವವೇ ಆಗಿರಬಹುದು ಅಥವಾ ಸಂಭವ ಪರ್ವವೇ ಆಗಿರಬಹುದು. ನಾನು ಒಟ್ಟಾರೆ ಆದಿಪರ್ವದಲ್ಲಿ ಅದು ಯಾವುದು ಅಧ್ಯಾಯ ಸಂಖ್ಯೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೇನೆ. ಅದನ್ನ ತಾವೆಲ್ಲ ಗಮನಿಸಬಹುದು. ಕೆಲವು ಕಡೆ ಅದು ಸಂಭವ ಪರ್ವ, ಕೆಲವು ಕಡೆ ಅಂಶಾವತರಣ ಪರ್ವ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಹೀಗಿದು 64ನೇ ಅಧ್ಯಾಯ. ಅಲ್ಲಿ 83ನೇ ಶ್ಲೋಕ ಇದೆ. ವಸ್ತುತಃ ಇವೆಲ್ಲ ಗದ್ಯಗಳು. ಮಹಾಭಾರತದಲ್ಲಿ ವಿರಳವಾಗಿ ಗದ್ಯದ ಪ್ರಯೋಗ ಇದೆ ಅಂತ ಒಂದು ಕಡೆ ಗದ್ಯದ ಪ್ರಯೋಗ ಇಲ್ಲಿ ಕಾಣಿಸ್ತದೆ. ವೈಷ್ಣವ ಪಾಠದಲ್ಲಿ ಇದು 56ನೇ ಅಧ್ಯಾಯ. ಅಲ್ಲಿ 78ನೇ ವಾಕ್ಯ ಭಾಗ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 95ನೇ ಅಧ್ಯಾಯ. ಅಲ್ಲಿ ಇದು 83-84ನೇ ವಾಕ್ಯ ಖಂಡ. ಮಹಾಭಾರತದ ಕಥೆ ಇನ್ನೂ ಪೂರ್ಣವಾಗಿ ಅಲ್ಲಿ ಪ್ರಾರಂಭ ಕಂಡಿಲ್ಲ. ಮಹಾಭಾರತದ ಕಥೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ವರ್ಣಿಸ್ತಾ ಇದ್ದಾರೆ. ಯಾರ ಪತ್ನಿಯರು, ಯಾರ ಗಂಡಂದರು, ಮಕ್ಕಳು ಯಾರು ಅನ್ನೋದನ್ನೆಲ್ಲ ಆ ಒಂದು ಅಧ್ಯಾಯದಲ್ಲೇ ಸೂಕ್ಷ್ಮವಾಗಿ ವರ್ಣಿಸ್ತಿದ್ದಾರೆ. ಅಂಥ ಒಂದು ಪ್ರಸಂಗ ಅದು. ಅದರಲ್ಲಿ ಈ ವೈಷ್ಣವ ಪಾಠದಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದನ್ನ ಮೊದಲೊಂದು ಬಾರಿ ಹೇಳ್ತೇನೆ. ಅಭಿಮನ್ಯು ವಿರಾಟನ ಮಗಳಾದಂತಹ ಉತ್ತರೆಯನ್ನ ಮದುವೆ ಮಾಡಿಕೊಂಡ. ಇದು 77ನೇ ವಾಕ್ಯ ಅಥವಾ ಗದ್ಯ ಭಾಗ. ಅವಳಲ್ಲಿ ಅವನಿಗೆ ಒಂದು ಮೃತವಾದಂತಹ ಶಿಶುವೇ ಜನಿಸಿತು. ಹುಟ್ಟುವಾಗಲೇ ಅದು ಮೃತ ಆಗಿಬಿಟ್ಟಿತ್ತು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಪ್ರಹಾರದಿಂದ ಅದು ಮೃತ ಆಗಿತ್ತು. ತಮ್ಮ ಉತ್ಸಂಗೆ ಪ್ರತಿಜಗ್ರಾಹ ಪೃಥ್ವೀ ನಿಯೋಗ ಪುರುಷೋತ್ತಮಸ್ಯ. ಈ ಭೂಮಿಯ ಅಪ್ಪಣೆಯಂತೆ ಉತ್ತರೆ ಆ ಶಿಶುವನ್ನ ಪುರುಷೋತ್ತಮನಾದಂತಹ ಕೃಷ್ಣನ ತೊಡೆಯ ಮೇಲೆ ಇಟ್ಟಳು. 6 ತಿಂಗಳಿಗೆ ಜನಿಸಿದಂತಹ ಸುಭದ್ರೆಯ ಆ ಗರ್ಭವನ್ನ ಪಾದಸ್ಪರ್ಶದಿಂದ ನಾನು ಬದುಕಿಸ್ತೇನೆ ಅಂತ ಕೃಷ್ಣ ಹೇಳಿದೆ. ಸುಭದ್ರಾಯ ಷಾಣ್ಮಾಸಿಕಂ ಗರ್ಭಂ ಇಮಂ ಜೀವಯಾಮಿ ಪಾದಸ್ಪರ್ಶಾದಿತಿ ವಾಸುದೇವ ಉವಾಚ. ಹುಟ್ಟುವಾಗಲೇ ಶ್ವಾಸ ಇಲ್ಲದೆ ಹುಟ್ಟಿದ ಈ ಮಗುವನ್ನು ನಾನು ಬದುಕಿಸ್ತೇನೆ. ಅಹಂ ಜೀವಯಾಮಿ ಕುಮಾರಂ ಅನಂತವೀರ್ಯಂ ಜಾತ ಏವ ಅಜಾಯತ. ಅಭಿಮನ್ಯೋಃ ಸತ್ಯೇನ ಚೇಯಂ ಪೃಥ್ವೀ ಧಾರಯತ್ವಿತಿ ವಾಸುದೇವಸ್ಯ ಪಾದಸ್ಪರ್ಶಾತ್ ಸಜೀವಃ ಅಜಾಯತ. ಹುಟ್ಟುವಾಗಲೇ ಶ್ವಾಸ ಇಲ್ಲದೆ ಹುಟ್ಟಿದಂತಹ ಈ ಶಿಶುವನ್ನು ನಾನು ಬದುಕಿಸ್ತೇನೆ. ಅಭಿಮನ್ಯುವಿನ ಸತ್ಯವಾದ ಪರಾಕ್ರಮ ಅಭಿಮನ್ಯುವಿನ ಸತ್ಯದಿಂದ
ಪರಾಕ್ರಮಶಾಲಿಯಾದಂತಹ ಈ ಶಿಶುವನ್ನ ಭೂಮಿ ಧರಿಸಲಿ ಅಂತ ಕೃಷ್ಣ ಹೇಳಿದ. ಕೃಷ್ಣನ ಪಾದಸ್ಪರ್ಶದಿಂದ ಮಗುವಿಗೆ ಜೀವ ಬಂದಿತು. ಸುಭದ್ರೆ ಅದಕ್ಕೆ ನಾಮಕರಣ ಮಾಡಿದ್ಲು. ಕುರುವಂಶವೇ ಕ್ಷೀಣ ಆಗು ಹೋಗುವ ಸಂದರ್ಭ ಬಂದಾಗ ಸುಭದ್ರೆಯ ಮಗನಾದಂತಹ ಅಭಿಮನ್ಯುವಿನಿಂದ ಈ ಕುಮಾರ ಹುಟ್ಟಿದ. ಆದ್ದರಿಂದ ಇವನಿಗೆ ಪರೀಕ್ಷಿತ್ ಅಂತ ಹೆಸರು. ಕುಲವೇ ಕ್ಷೀಣವಾದಾಗ ಹುಟ್ಟಿದವನಿವನು. ಆದ್ರಿಂದ ಇವನಿಗೆ ಪರೀಕ್ಷಿತ್ ಅಂತ ಹೆಸರು ಅಂತ ಹೀಗೆ ಅಲ್ಲಿ ಕಂಡು ಬಂದಿದೆ. ನಮಗೆ ಇದನ್ನ ಓದಿದಾಗ ಬರುವಂತಹ ಸಂಶಯಗಳೇನು ಮತ್ತೆ ಬೇರೆ ಕಡೆ ಪಾಠಗಳು ಏನಿದೆ ಅಂತ ಅನ್ನೋದನ್ನ ಹೇಳ್ತೇನೆ. ಈ ಉತ್ತರೆಗೆ ಮೃತವಾದಂತಹ ಶಿಶು ಜನಿಸಿತು ಅಂತನ್ನುವುದು ಮಹಾಭಾರತದಲ್ಲಿ ಮತ್ತೆ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲಾ ಕಡೆ ಪ್ರಸಿದ್ಧವಾದಂತಹ ವಿಷಯವೇ. ಮುಂದೆ ತಮ್ಮ ಉತ್ಸಂಗೆ ಪ್ರತಿಜಗ್ರಾಹ ಪೃಥ್ವೀ ನಿಯೋಗ ಪುರುಷೋತ್ತಮಸ್ಯ. ಭೂಮಿದೇವಿ ಅಪ್ಪಣೆ ಮಾಡಿದ್ಲು, ಭೂಮಿದೇವಿಯ ಸೂಚನೆ ಕೊಟ್ಲು. ಅದರಂತೆ ಉತ್ತರೆ ಆ ಗರ್ಭವನ್ನ, ಮೃತವಾದ ಶಿಶುವನ್ನ ಕೃಷ್ಣನ ತೊಡೆಯ ಮೇಲಿಟ್ಟಳು ಅಂತ ಅಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನು ಪಾಠಗಳಿವೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಇದು ವೈಷ್ಣವ ಪಾಠಕ್ಕನುಸಾರವಾಗಿ ಈ ರೀತಿಯಾದಂತಹ ಅನುವಾದ ಇದು. ದಕ್ಷಿಣ ಭಾರತದಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ನನಗಾಗಲೇ ಹೇಳಿದ್ರೆ 52ನೇ ಅಧ್ಯಾಯ. ತಮುತ್ಸಂಗೆ ಪ್ರತಿಜಗ್ರಾಹ ಪೃಥಿವೀ ನಿಯೋಗ ಪುರುಷೋತ್ತಮಸ್ಯ ಅಂತ ಹಾಗೇನೆ ಇದೆ. ಮುಂದೆ ಸುಭದ್ರಾಯ ಷಾಣ್ಮಾಸಿಕಂ ಗರ್ಭಂ ಅನ್ನೋದ್ರ ಬದಲಾಗಿ ಸೌಭದ್ರಸ್ಯ ಷಾಣ್ಮಾಸಿಕಂ ಗರ್ಭಂ ಅಹಂ ಜೀವಯಾಮಿ. ಸೌಭದ್ರ ಅಂತ ಒಂದು ಪಾಠ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಂಡು ಬರ್ತದೆ. ಅವರು ಕೂಡ ಅಡಿಟಿಪ್ಪಣಿಯಲ್ಲಿ ಸುಭದ್ರಾಯ ಅಂತ ಹೇಳಿದ್ದಾರೆ. ಅಹಂ ಜೀವಯಾಮಿ ಕುಮಾರಂ ಅನಂತ ಬೀಜಂ ಜಾತ ಏವ ಅಯಂ ಅನುಜಾತಃ ಅಭಿಮನ್ಯೋಃ ಸತ್ಯೇನ ಚೇಯಂ ಪೃಥ್ವೀ ಧಾರಯತ್ವಿತಿ ವಾಸುದೇವಸ್ಯ ಪಾದಸ್ಪರ್ಶಾತ್ ಸಜೀವಃ ಅಜಾಯತ. ಇದು ಆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ನಮ್ಗೆ ಕಂಡು ಬರುವಂತಹ ಪಾಠ. ಅಲ್ಲಿ ಅನುವಾದ ಏನಿಲ್ಲ. ಮುಂದೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಏನಂತಿದೆ ಅನ್ನೋದನ್ನು ನೋಡಬೇಕು. ತಮ್ಮ ಉತ್ಸಂಗೆ ಪ್ರತಿಜಗ್ರಾಹ ಪೃಥಿವೀ ಅನ್ನುವ ಪಾಠ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಇದ್ದರೆ, ಪೃಥಾ ಅಂದ್ರೆ ಕುಂತಿ ಅನ್ನೋ ಅರ್ಥ ಬರುವಂತಹ ಪ್ರಥಾ ಅನ್ನುವ ಶಬ್ದ ಪ್ರಥಾ ನಿಯೋಗಾತ್ ಪುರುಷೋತ್ತಮಸ್ಯ ಷಾಣ್ವ ಅಂತ ಪ್ರಥಾ ಅಂತ ಶಬ್ದ ವ್ಯತ್ಯಾಸ ಇರುವಾಗಿರುವುದು ನಮಗೆ ಗಮನಾರ್ಹವಾದಂತಹ ಒಂದು ಅಂಶ. ಷಾಣ್ವಾಸಿಕಂ ಗರ್ಭಮಹಂ ಜೀವಯಾಮಿ ಪಾದಸ್ಪರ್ಶಾತ್ ಇತಿ ವಾಸುದೇವ ಉವಾಚ ಅಂತ ಅನ್ನೋದು ಮುಂದಿದ್ದೆ ಯಥಾವತ್ತಿದೆ. ಅಹಂ ಜೀವಯಾಮಿ ಕುಮಾರಂ ಅನಂತವೀರ್ಯಂ ಜಾತ ಏವ ಅಯಮಜಾಯತ ಅಭಿಮನ್ಯೋಃ ಸತ್ಯೇನ ಚೇಯಂ ಪೃಥ್ವೀ ಧಾರಯತ್ವಿತಿ ವಾಸುದೇವಸ್ಯ ಪಾದಸ್ಪರ್ಶಾತ್ ಸಜೀವಃ ಅಜಾಯತ ನಾಮತಸ್ಯ ಅಕರೋತ್ ಸುಭದ್ರಾ ಅಂತ ಮುಂದಿನ ಭಾಗ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಹೇಳಿದೆ. ಈಗಾಗಲೇ 95ನೇ ಅಧ್ಯಾಯ. ತಮ್ಮ ಉತ್ಸಂಗೆ ಪ್ರತಿಜಗ್ರಾಹ ಪೃಥಾ ಅಂತಾನೇ ಇದೆ ಅಲ್ಲಿಯೂ ಕೂಡ. ನಿಯೋಗ ಪುರುಷೋತ್ತಮಸ್ಯ ವಾಸುದೇವಸ್ಯ ಸ ಭಗವತ ವಾಸುದೇವೇನ ಅಸಂಜಾತ ಬಲವೀರ್ಯ ಪರಾಕ್ರಮಃ ಅಕಾಲಜಾತಃ ಅಸ್ತ್ರಾಗ್ನಿನಾ ದಗ್ಧಃ ತೇಜಸಾ ಸ್ವೇನ ಸಂಜೀವಿತಃ ಅಂತ ಇದು ಈ ಪಾಠ ವ್ಯತ್ಯಸ್ತವಾಗಿದೆ ಉತ್ತರ ಭಾರತದ ಪಾಠದಲ್ಲಿ. ಜೀವಯಿತ್ವಾಚೇನ ಮುವಾಚ ಪರೀಕ್ಷೀಣೇ ಕುಲೇ ಜಾತಃ ಭವತ್ವಯಂ ಪರೀಕ್ಷಿನ್ನಾಮ ಇತಿ ಅಂತಿದಿಷ್ಟು ಉತ್ತರ ಭಾರತದ ಪಾಠದಲ್ಲಿ ನಮಗೆ ಕಾಣಿಸುವಂತಹ ಒಂದು ಅಂಶ. ಪಾಂಡವರ ಮಧ್ಯಮ ಪಾಂಡವನಾದಂತಹ ಅರ್ಜುನನ ಮಗ
ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದವನು ಅಭಿಮನ್ಯು. ಆ ಅಭಿಮನ್ಯುವಿನ ಪತ್ನಿ ವಿರಾಟ ರಾಜನ ಮಗಳಾದಂತಹ ಉತ್ತರ, ಅವಳ ಮಗನೇ ಈ ಪರೀಕ್ಷಿತ್. ಪರೀಕ್ಷಿತ್ ಹುಟ್ಟುವಾಗಲೇ ಮೃತನಾಗಿ ಹುಟ್ಟಿದ್ದ. ಯಾಕಂದ್ರೆ ಪಾಂಡವರ ಮೇಲಿನ ದ್ವೇಷದಿಂದ ಈ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದ. ಹಾಗಾಗಿ ಮಗು ಹುಟ್ಟುವಾಗಲೇ ಅದು ಸತ್ತೇ ಹುಟ್ಟಿತು. ಅದೆಲ್ಲ ಸರಿ ಇದೆ. ಆದರೆ ಅವನು ಆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡುವಾಗಲೇ ಈ ಹಿಂದೆನೆ ಕೃಷ್ಣ ಅವನಿಗೆ ಸವಾಲು ಒಡ್ಡಿದ್ದ, ಈ ಅಶ್ವತ್ಥಾಮನಿಗೆ, ನೀನು ನಿನ್ನ ಕಾರ್ಯ ಮಾಡು, ಆದ್ರೆ ನಾನು ಆ ಮಗುವನ್ನ ಏನಾದ್ರೂ ಮಾಡಿ ಬದುಕಿಸ್ತೇನೆ ಅಂತ. ಹೀಗೆ ಸವಾಲು ಕೃಷ್ಣಂದು ಮೊದಲೇ ಇತ್ತು. ಅದರಂತೆ ಕೃಷ್ಣ ಅದನ್ನ ಬದುಕಿಸಿದ, ಆ ಮಗುವನ್ನ. ಈ ಪ್ರಸಂಗದಲ್ಲಿ ಅಲ್ಲಿದ್ದವ್ರು ಯಾರ್ಯಾರು? ಕುಂತಿ ಇದ್ದಳು, ಮತ್ತೆ ಪಾಂಡವರ ತಾಯಿಯಾದಂತಹ ಕುಂತಿ ಇದ್ದಳು, ಮತ್ತೆ ಅರ್ಜುನನ ಪತ್ನಿ ಸುಭದ್ರೆ, ದ್ರೌಪದಿ, ಇವರೆಲ್ಲರೂ ಕೂಡ ಅಲ್ಲಿದ್ರು. ಈ ತಮ್ಮ ವಂಶದ ಕುಡಿ ಹುಟ್ಟಬೇಕಾದದ್ದು ಆ ಉತ್ತರೆಯಲ್ಲಿ, ಅದು ಹೀಗೆ ಮೃತವಾಗಿ ಹುಟ್ಟಿದಾಗ ಅವರಿಗೆಲ್ಲ ತುಂಬಾ ದುಃಖ ಆಯಿತು ಅಂತ ವರ್ಣನೆ ಇದೆ. ಇಲ್ಲಿ ನಾವೀಗಾಗಲೇ ನೋಡಿದಂತೆ ವೈಷ್ಣವ ಪಾಠದಲ್ಲಿ ಮತ್ತೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಪೃಥ್ವಿ ಅಂದ್ರೆ ಪೃಥ್ವಿ ದೇವತೆ ಅದನ್ನು ಸೂಚನೆ ಮಾಡುವಂತ ಒಂದು ಶಬ್ದ ಇದೆ. ಪೃಥ್ವಿ ಅಲ್ಲಿ ಯಾಕೆ ಬರ್ತಾಳೆ? ಭೂದೇವತೆ, ಭೂಮಿಗೆ ಅಭಿಮಾನಿನಿ ದೇವತೆ ಅಲ್ಲಿ ಬರುವ ಒಂದು ಪ್ರಸಂಗ ಏನಿದೆ? ಹಿಂದೆ ನರಕಾಸುರನ ಸಂಹಾರ ಕೃಷ್ಣನಿಂದ ಆದಾಗ ಆ ನರಕಾಸುರನ ತಾಯಿ ಅಲ್ಲಿಗೆ ಬರ್ತಾಳೆ. ಯಾಕಂದ್ರೆ ಅವಳು ನರಕಾಸುರನ ತಾಯಿ ಆದ್ದರಿಂದ ಭೂಮಿದೇವಿ ವರಾಹನಿಂದ ಹಿಂದೆ ಆ ನರಕಾಸುರನನ್ನು ಹೆತ್ತಿದ್ಲು. ಆ ಭೂಮಿ ಅಲ್ಲಿಗೆ ಬರ್ತಾಳೆ, ಬಂದು ಕೃಷ್ಣನನ್ನು ಪ್ರಾರ್ಥಿಸ್ತಾಳೆ ಅಂತೆಲ್ಲ ಇದೆ. ಈ ಬೇರೆ ಬೇರೆ ಪ್ರಸಂಗಗಳಲ್ಲಿ ಆ ದೇವತೆಗಳು, ಮೂಲ ರೂಪದ ದೇವತೆಗಳೆಲ್ಲ ಅಲ್ಲಿ ಯಾಕೆ ಬರ್ತಾರೆ? ಭೀಷ್ಮನ ಹತ್ಯೆ ಆದಾಗ ಗಂಗೆ ಬಂದಿದ್ರು, ಭೀಷ್ಮನ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಅವಳು ಬಂದಿದ್ಲು. ಇದೆಲ್ಲ ವರ್ಣನೆ ಇದ್ದೇ ಇದೆ, ಯಾಕಂದ್ರೆ ಆ ಸಂಬಂಧ ಇರುವುದರಿಂದ. ಇಲ್ಲಿ ಆ ಪೃಥ್ವಿ ಏನಿದ್ದಾಳೆ, ಪೃಥ್ವಿ ಅಭಿಮಾನಿ ದೇವತೆ, ಅವಳು ಈ ಪಾಂಡವರಿಗೆ ಅಥವಾ ಅಭಿಮನ್ಯುವಿಗೆ ಅಥವಾ ಈ ಪರೀಕ್ಷಿತನಿಗೆ, ಜನ್ಮೇಜಯನಿಗೆ ಅವಳೇನು ಅಜ್ಜಿಯೇ, ಮುತ್ತಜ್ಜಿಯೇ, ತಾಯಿಯೇ ಅಥವಾ ಸಹೋದರಿಯ? ಏನೂ ಅಲ್ಲ. ಪೃಥ್ವಿ ಅನ್ನೋ ಪಾಠವೇ ತಪ್ಪು. ಪ್ರಥಾ ಅಂತ ಪಾಠ ಆಗಬೇಕು. ಪ್ರಥಾ ಅಂದ್ರೆ ಕುಂತಿ, ಅಲ್ಲಿದ್ದವಳು ಕುಂತಿ ಅಂತ. ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಕುಂತಿಯ ಬಗ್ಗೆನೇ ಪ್ರಸ್ತಾವ ಇದೆ ಹೊರತು ಈ ಪೃಥ್ವಿ ಬಗ್ಗೆ ಪ್ರಸ್ತಾವ ಇಲ್ಲ. ಭಾಗವತದ 2ನೇ ಸ್ಕಂದದಲ್ಲೂ ಕೂಡ, 1 ಅಥವಾ 2ನೇ ಸ್ಕಂದದಲ್ಲೂ ಈ ಪರೀಕ್ಷಿತ ಮೃತನಾಗಿ ಹುಟ್ಟಿದ್ರ ಬಗ್ಗೆ ವರ್ಣನೆ ಇದೆ. ಆ ಎಲ್ಲಾ ಸಂದರ್ಭಗಳಲ್ಲೂ ಅಲ್ಲಿ ಕಾಣಿಸುವುದು ಕುಂತಿ ಮಾತ್ರನೇ ಹೊರತು ಪೃಥ್ವಿ ಅಲ್ಲಿ ಯಾವ ಕಾಲಕ್ಕೂ ಕೂಡ ಕಾಣಿಸೋದಿಲ್ಲ. ಇದಲ್ಲದೆ ಆಶ್ವಮೇಧಿಕ ಪರ್ವದಲ್ಲಿ 66ನೇ ಅಧ್ಯಾಯದಲ್ಲಿ, ಆಶ್ವಮೇಧಿಕ ಪರ್ವದಲ್ಲಿ ಈ ಕಥೆ ವರ್ಣಿತ ಆಗಿದೆ. ಮಗು ಸತ್ತೇ ಹುಟ್ಟಿತು. ಆಗ ಕುಂತಿ ಮತ್ತೆ ದ್ರೌಪದಿ ಇವರೆಲ್ಲ ಗೋಳಾಡಿದರು. ದದರ್ಶ ಸ್ವಾಂ ಪಿತೃಶ್ವಸಾಂ ಕ್ರೋಶಂತೀಂ ಅಭಿಧಾವಂತೀಂ ವಾಸುದೇವ ಪುನಃ ಪುನಃ. ತನ್ನ ಸೋದರತ್ತೆಯಾದ ಕುಂತಿ ದುಃಖ ಪಡುವುದನ್ನು ನೋಡಿದ. ದ್ರೌಪದಿ ಹಿಂದೆ ಇದ್ದಳು, ಮತ್ತೆ ಸುಭದ್ರೆ ಇದ್ದಳು. ಅವರೆಲ್ಲರೂ ಸಂಕಟ ಪಡುವುದನ್ನು ಇವನು ನೋಡಿದ. ಕುಂತಿ ಕೃಷ್ಣನ ಜೊತೆಗೆ ಆಡಿದ ಮಾತುಗಳ ಬಗ್ಗೆ ಕೂಡ ಅಲ್ಲಿ ವರ್ಣನೆ ಇದೆ. ಸುಭದ್ರೆ ಆಡಿದ ಮಾತುಗಳ ವರ್ಣನೆ ಇದೆ. ಮತ್ತೆ ಉತ್ತರೆ ಆಡಿದಂತಹ ಮಾತುಗಳ ಬಗ್ಗೆನೂ ಕೂಡ ಅಲ್ಲಿ ವರ್ಣನೆ ಇದೆ.
ಹೀಗೆ ನಾವು ಭಾಗವತವನ್ನ ಮೊದಲನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಉಪಲೇಭೆ ಅಭಿಧಾವಂತೀಂ ಉತ್ತರಾಂ ಭಯ ವಿಹ್ವಲಾಂ, ಉತ್ತರೆ ಚಿಂತಿತಳಾಗಿ ಕೃಷ್ಣನ ಹತ್ತಿರ ಬಂದದ್ದು, ಅವನನ್ನು ಪ್ರಾರ್ಥನೆ ಮಾಡಿದ್ದು ವರ್ಣನ ಇದೆ. ಇದೆಲ್ಲ ಪ್ರಥಮ ಸ್ಕಂದದ 8ನೇ ಅಧ್ಯಾಯ. ಉತ್ತರೆಯ ವಿಲಾಪದ ವರ್ಣನೆ 12ನೇ ಶ್ಲೋಕದಲ್ಲಿ. 21ನೇ ಶ್ಲೋಕದಲ್ಲಿ ಈ ಕುಂತಿಯ ವಿಲಾಪ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ ಅಂತ ಅವಳು ಕುಂತಿ ವಿಲಾಪ ಮಾಡಿದ್ದರ ವರ್ಣನೆ ಇದೆ. ಹೀಗೆ ಇದನ್ನೆಲ್ಲ ಗಮನಿಸಿದಾಗ ಪೃಥ್ವಿ ಅಲ್ಲಿ ಯಾವ ಕಾರಣಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅದು ಭ್ರಾಂತಿ ಮೂಲಕವಾದ ಪಾಠ. ಪೃಥಾ ಮತ್ತು ಪೃಥ್ವಿ ಹೀಗೆ ಎರಡು ಶಬ್ದಗಳು ಕೂಡ ಒಂದೇ ರೀತಿಯಾಗಿ ಇರುವುದರಿಂದ ಭ್ರಾಂತಿ ಮೂಲಕವಾದ ಪಾಠ. ಪೃಥಾ ಅಂತ ಇರಬೇಕಾದ ಜಾಗದಲ್ಲಿ ಪೃಥ್ವಿ ಅಂತ ಆಗಿಬಿಟ್ಟಿದೆ ಕೆಲವು ಪಾಠಗಳಲ್ಲಿ. ನಾನು ಈ ಹಿಂದೆ ಹೇಳಿದ್ದೆ, ಪ್ರಾಚೀನ ಕಾಲದಲ್ಲಿ ಪ್ರತಿ ತೆಗೆಯುವವರು ವಿದ್ವಾಂಸರು ಇರ್ತಿರ್ಲಿಲ್ಲ. ವಿದ್ವಾಂಸರಾದವರಿಗೆ ತಮ್ಮ ಪಾಠ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳ ಜೊತೆಗೆ ಪ್ರತಿ ತೆಗೆಯುವ ಕೆಲಸವೂ ಕೂಡ ಪುಸ್ತಕಗಳನ್ನು ಕಾಪಿ ಮಾಡುವ ಕೆಲಸ ಒಂದು ಶ್ರಮದಾಯಕ ಆಗ್ತಿತ್ತು. ಆದ್ರಿಂದ ಬಹಳೇನೂ ವಿದ್ವಾಂಸರಲ್ಲದಂತಹ ಸುಮ್ಮನೆ ಒಂದಿಷ್ಟು ಅಕ್ಷರಗಳನ್ನು ಬಲ್ಲಂತಹ ಓದು ಬರಹ ಬಲ್ಲಂಥವರು ಈ ಪ್ರತಿ ತೆಗೆಯುವ ಕೆಲಸ ಮಾಡ್ತಿದ್ರು. ಆಗದು ಪೃಥಾ ಅಂತ ಆಗಬೇಕಾಗಿದ್ದು ಪೃಥ್ವಿ ಅಂತ ಆಗಿಬಿಟ್ಟಿದೆ ಅಷ್ಟೇ. ಅದರಿಂದ ಅಲ್ಲಿ ಯಾವುದೇ ಪಾಠದಲ್ಲಿ ಪೃಥ್ವಿ ಅಂತಿದ್ರೆ ಅದನ್ನು ಪ್ರಥಾ ಅಂತಾನೆ ಮಾಡಬೇಕು. ಇನ್ನು ನಾವು ಮುಂದೆ ಇರುವಂತಹ ಮತ್ತೊಂದು ಅಸಂಗತವಾದಂತಹ ಅನುವಾದ. ಇಲ್ಲಿವರೆಗೆ ಪಾಠದ ಬಗ್ಗೆ ಹೇಳಿದೆ, ಈಗ ಅಲ್ಲಿರುವಂತಹ ಅನುವಾದದ ಬಗ್ಗೆ ಒಂದು ವಿಷಯ ಹೇಳಬೇಕು. ಪೃಥ್ವಿ ನಿಯೋಗಾತ್ ಪುರುಷೋತ್ತಮಸ್ಯ ಅಂತಿದೆ. ವೈಷ್ಣವ ಪಾಠದ ಒಂದೆರಡು ಪಾಠಗಳನ್ನು ಪರಿಶೀಲನೆ ಮಾಡಿದಾಗ ಎಲ್ಲಾ ಕಡೆನೂ ಕೂಡ ಪೃಥ್ವಿ ಅಂತ ಶಬ್ದ ಬೇರೆ ಇದೆ, ನಿಯೋಗಾತ್ ಅಂತ ಶಬ್ದ ಬೇರೆ ಇದೆ. ಅವೆರಡರ ನಡುವೆ ಸ್ವಲ್ಪ ಸ್ಪೇಸ್ ಇದೆ. ನಮಗೆಲ್ಲ ಗೊತ್ತಿರುವಂತೆ ನಡುವೆ ಸ್ಪೇಸ್ ಇರುವಂತೆ ನಾವು ಪ್ರಿಂಟ್ ಮಾಡುವುದು ಅಥವಾ ಬರೆಯುವುದು ಅದು ಸಮಸ್ತ ಪದ ಅಲ್ಲ ಅಂತ ಆದಾಗ, ಭೂಮಿಯ ಅಪ್ಪಣೆಯಂತೆ ಅಂತ ಅನುವಾದ ಮಾಡಬೇಕಾದ್ರೆ ಪೃಥಿವ್ಯಾಹ ನಿಯೋಗ ಪೃಥ್ವಿ ನಿಯೋಗ ಅಂತ ಅದನ್ನ ನಾವು ಸಮಾಸ ಮಾಡಿಕೊಂಡು ಭೂಮಿಯ ಅಪ್ಪಣೆಯಂತ ಅಂತ ಅರ್ಥ ಬರೀಬೇಕಾದ್ರೆ ಪೃಥ್ವಿ ನಿಯೋಗ ಅಂತ ಒಂದೇ ಶಬ್ದ ಆಗಿರಬೇಕು. ನಡುವೆ ಅಲ್ಲಿ ಸ್ಪೇಸ್ ಇರಬಾರದು. ಪುರುಷೋತ್ತಮಸ್ಯ ಉತ್ಸಂಗೆ ಮುಂದೆ ಅರ್ಥ ಏನಿದೆ, ಭೂಮಿಯ ಅಪ್ಪಣೆಯಂತೆ ಉತ್ತರೆ ಆ ಶಿಶುವನ್ನ ಪುರುಷೋತ್ತಮನಾದ ಕೃಷ್ಣನ ತೊಡೆಯ ಮೇಲಿಟ್ಟಳು ಅಂತ. ಪುರುಷೋತ್ತಮಸ್ಯ ಅಂತ ಆ ವಾಕ್ಯದ ಕೊನೆಯಲ್ಲಿದೆ, ಉತ್ಸಂಗ ಅಂತ ಆರಂಭದಲ್ಲಿದೆ. ಆ ಉತ್ಸಂಗ ಅಂತ ಅನ್ನೋದು ಮುಂದೆ ಇರುವಂತಹ ಆ ಪೃಥ್ವಿ ಅದಲ್ಲ, ಪೃಥ್ವಿ ಜಾಗದಲ್ಲಿ ಪ್ರಥಾ ಅಂತ ಇರಬೇಕಾಗಿತ್ತು. ಉತ್ಸಂಗ ಅಂತ ಅನ್ನೋದು ಪ್ರಥಾ ಅನ್ನೋದ್ರ ಜೊತೆ ಹೊಂದಿಕೊಳ್ಳುವುದೇ ಹೆಚ್ಚು ಯೋಗ್ಯ. ಪುರುಷೋತ್ತಮನಿಗೆ ಅದು ಹೊಂದುವುದಕ್ಕಿಂತ ಇಲ್ಲಿ ಹೊಂದುವುದೇ ಯೋಗ್ಯ. ಹಾಗಾದ್ರೆ ಅದರ ಒಟ್ಟಾರೆ ಅರ್ಥ ಏನು? ನಿಯೋಗಾತ್ ಪುರುಷೋತ್ತಮಸ್ಯ, ಪೃಥ್ವಿಯ ಅಪ್ಪಣೆ ಅಲ್ಲ ಅದು, ಪುರುಷೋತ್ತಮನಾದ ಕೃಷ್ಣನ ಅಪ್ಪಣೆಯಂತೆ ಅವನ ಸೂಚನೆಯಂತೆ ಆ ಮೃತವಾದ ಶಿಶುವನ್ನ ಪ್ರಥಾ ಕುಂತಿ ಉತ್ಸಂಗೆ ಜಗ್ರಾಹ ತನ್ನ ತೊಡೆಯ ಮೇಲೆ ಇಟ್ಕೊಂಡಳು. ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರುವಂತೆ ಪ್ರತಿ ಜಗ್ರಾಹ, ಪ್ರತಿ ಇತ್ಯುಪಸರ್ಗಪೂರ್ವಕ ಗೃಹ ಉಪಾದಾನ ಧಾತು ತೆಗೆದು ನಾವು ಪ್ರಯೋಗ ಮಾಡಿದಾಗ ಅದು ಸ್ವೀಕಾರ ಮಾಡು, ಇಟ್ಟುಕೋ ಅಂತ ಹೀಗೆ ಅರ್ಥ ಆಗ್ತದೆ. ದಾನ ಅಂದ್ರೆ ಇನ್ನೊಬ್ರಿಗೆ ಕೊಡೋದು, ಪ್ರತಿಗ್ರಹ ಅಂದ್ರೆ ನಾವು ತಗೊಳ್ಳೋದು. ಉತ್ಸಂಗೆ ಪ್ರತಿಜಗ್ರಹ ಅಂದ್ರೆ ತೊಡೆಯ ಮೇಲೆ ತೆಗೆದುಕೊಂಡಳು, ತೊಡೆಯ ಮೇಲೆ ಕರೆದುಕೊಂಡಳು, ಸ್ವೀಕಾರ ಮಾಡಿದಳು ಅಂತ ಅರ್ಥ. ಅದಕ್ಕೆ ತೊಡೆಯ ಮೇಲೆ ಇಟ್ಟಳು ಅಂತ ಅದಕ್ಕೆ ಅರ್ಥ ಆಗೋದೇ ಇಲ್ಲ. ಪ್ರತಿಜಗ್ರಹ ಅನ್ನೋದಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲೇ ಎಲ್ಲಿಯೂ ಕೂಡ ಇಡು ಅಂತ ಅರ್ಥ ಆಗೋದೇ ಇಲ್ಲ. ನಿಚಿಕ್ಷೇಪ ಅಂತ ಎಲ್ಲಿಯಾದ್ರೂ ಇದ್ರೆ ಆವಾಗ ಕೃಷ್ಣನ ತೊಡೆಯ ಮೇಲೆ ಇಟ್ಟಳು ಅಂತ ಅರ್ಥವನ್ನು ಏನಾದ್ರೂ ಮಾಡಿ ಕಷ್ಟಪಟ್ಟು ಹೇಳ್ಬೋದು. ಪ್ರತಿಜಗ್ರಾಹ ಅಂತಿರುವುದು ಆ ಪ್ರಥಾ ಕುಂತಿದೇವಿ ತಾನು ತನ್ನ ತೊಡೆಯ ಮೇಲೆ ಇಟ್ಕೊಂಡಳು ಅಂತನ್ನುವುದೇ ಅದು ಯೋಗ್ಯವಾದಂತಹ ಪಾಠ. ಹೀಗೆ ಪ್ರತಿಜಗ್ರಾಹ ಅನ್ನೋದಕ್ಕೆ ತೊಡೆಯ ಮೇಲೆ ಸ್ವೀಕಾರ ಮಾಡಿದಳು ಕುಂತಿ ಅಂತ ಅರ್ಥ. ಮುಂದೆ ಕೃಷ್ಣ
ಪ್ರತಿಜ್ಞೆ ಮಾಡಿದ. ಕೇವಲ 6 ತಿಂಗಳಿಗೆ ಹುಟ್ಟಿದ ಈ ಶಿಶು, ತಾನು ಅದನ್ನು ಜೀವಂತವಾಗಿ ಮಾಡ್ತೇನೆ ಅಂತ. 6 ತಿಂಗಳು ಅನ್ನೋದು ಸ್ವಲ್ಪ ವಿವಾದಾಸ್ಪದ ಆಗ್ತದೆ. ಪೂರ್ತಿ 9 ತಿಂಗಳು ಆಗಿತ್ತೇನೋ ಅಂತ ನನಗೂ ಸಂಶಯ ಇದೆ. ಆದರೆ 9 ತಿಂಗಳು ಆಗಿರಲಿಲ್ಲ, ಕೇವಲ 6 ತಿಂಗಳಾಗಿತ್ತು ಅಂತ ಅನ್ನೋದನ್ನ ದಾಖಲೆಗಳ ಸಮೇತ ಹೇಳಲಿಕ್ಕೆ ನನಗೂ ಸ್ವಲ್ಪ ಕಷ್ಟನೇ ಆಗ್ತದೆ. ಆದರೂ 6 ತಿಂಗಳು ಅಂತ ಇಲ್ಲಿ ಯಾಕೆ ಪಾಠ ಇದೆ? ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವಾಚಾರ್ಯ ಅದನ್ನೇನು ಹೇಳಲಿಲ್ಲ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಸಂಶಯ ಇದೆ. ಆದ್ರಿಂದ ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಮುಂದಲ್ಲಿ ಈ ಒಂದು ಸಮಸ್ಯೆ ಏನಿದೆ, ಸುಭದ್ರಾಯ ಷಾಣ್ಮಾಸಿಕಂ ಗರ್ಭಂ ಅಂತ ಮುಂದಿನ ಆ ಒಂದು ಶಬ್ದ. ಸುಭದ್ರೆಯ ಗರ್ಭ, 6 ತಿಂಗಳಿಗೆ ಜನಿಸಿದ ಸುಭದ್ರೆಯ ಈ ಗರ್ಭ ಅಂತಿದೆ. ಸುಭದ್ರೆಯ ಈ ಗರ್ಭವನ್ನು ಪಾದಸ್ಪರ್ಶದಿಂದ ಬದುಕಿಸ್ತೇನೆ ಅಂತ ಕೃಷ್ಣ ಹೇಳಿದ ಅಂತ. ಸುಭದ್ರೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವ ಇದು? ಸುಭದ್ರೆಯ ಅಂತ ಶಬ್ದ ಸುಭದ್ರಾಯ ಅಂತ ಷಷ್ಠಿ ವಿಭಕ್ತಿಯ ಶಬ್ದ ಮತ್ತು ಸುಭದ್ರೆಯ ಅಂತ ಒಂದು ಕನ್ನಡದಲ್ಲಿ ಅನುವಾದ ಮಾಡೋದು ಎರಡೂ ಕೂಡ ತಪ್ಪೆ. ಅದು ಏನು ಇರಬೇಕಾಗಿತ್ತು? ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆ ಶಬ್ದ ಇದೆ. ಸೌಭದ್ರಸ್ಯ ಅಂತ ಶಬ್ದ ಇದೆ. ಸೌಭದ್ರ ಅಂದ್ರೆ ಸುಭದ್ರೆಯ ಮಗನಾದಂಥ ಅಭಿಮನ್ಯು. ಅಭಿಮನ್ಯುವಿನ ಗರ್ಭ ಇದು, ಅರ್ಥಾತ್ ಅಭಿಮನ್ಯುವಿನ ಶಿಶು, ಅಭಿಮನ್ಯುವಿನಿಗೆ ಹುಟ್ಟಿದಂತಹ ಮಗು ಇದು. ಅದರಿಂದ ಸೌಭದ್ರಸ್ಯ ಅಂತನ್ನೋ ಪಾಠ ಹೆಚ್ಚು ಯೋಗ್ಯ. ಇನ್ನು ನಾವು ಗಮನಿಸಬೇಕಾದ ಸಂಗತಿ, ಆ ಶಬ್ದವೇ ಎಷ್ಟು ಅನುಮಾನಾಸ್ಪದ ಅಂದ್ರೆ ಸೌಭದ್ರಸ್ಯ ಅಥವಾ ಸುಭದ್ರಾಯ ಅಂತನ್ನೋದು. ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಸೌಭದ್ರಸ್ಯ ಅಂತನೂ ಇಲ್ಲ, ಸುಭದ್ರಾಯ ಅಂತನೂ ಇಲ್ಲ. ಆದ್ರಿಂದ ಆ ಶಬ್ದವೇ ಒಟ್ಟಾರೆ ಅನುಮಾನಾಸ್ಪದ. ಉತ್ತರ ಭಾರತದ ಪಾಠದಲ್ಲಿ ಷಾಣ್ಮಾಸಿಕಂ ಗರ್ಭಂ ಅಂತ ಅಲ್ಲಿಯೂ ಹಾಗೇ ಇದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಎರಡೂ ಕಡೆನೂ ಕೂಡ ಸುಭದ್ರಾಯ ಅಥವಾ ಸೌಭದ್ರಸ್ಯ ಅನ್ನುವುದು ಇಲ್ಲವೇ ಇಲ್ಲ. ಆದ್ರಿಂದ ಸುಭದ್ರೆಯ ಗರ್ಭ ಅಂತ ಅನುವಾದ ಮಾಡುವುದಂತೂ ತೀರಾ ಅಸಂಗತವಾದದ್ದೇ. ಅದರ ಮುಂದೆ ಇರುವಂಥದ್ದು ಈ ಹುಟ್ಟುವಾಗಲೇ ಶ್ವಾಸ ಇಲ್ಲದೆ ಹುಟ್ಟಿದ ಈ ಮಗುವನ್ನು ನಾನು ಬದುಕಿಸ್ತೇನೆ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ ಅಂತ. 6 ತಿಂಗಳಿಗೆ ಹುಟ್ಟಿದಂಥ ಸುಭದ್ರಿ ಗರ್ಭವನ್ನ ಪಾದಸ್ಪರ್ಶದಿಂದ ಬದುಕಿಸ್ತೇನೆ ಅಂತ ಕೃಷ್ಣ ಹೇಳಿದ. ಪಾದಸ್ಪರ್ಶಾತ್, ತನ್ನ ಕಾಲಿನಿಂದ ಅದನ್ನು ಮುಟ್ಟಿ ನಾನು ಬದುಕಿಸ್ತೇನೆ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ ಅಂತ ಹಿಂದೆ ಬಂದಿತ್ತು. ಮುಂದೆ ಅಹಂ ಜೀವಯಾಮಿ ಅಂತ ಮತ್ತೆ ಅವನು ಹೇಳ್ತಾನೆ. ಕುಮಾರಂ ಅನಂತ ವೀರ್ಯಂ, ಮಹಾಪರಾಕ್ರಮಶಾಲಿಯಾದ ಈ ಮಗುವನ್ನ ನಾನು ಕಾಪಾಡ್ತೇನೆ ಅಂತ ಅವನು ಹೇಳ್ತಾನೆ. ಅಲ್ಲಿಯೂ ಕೂಡ ಪಾಠನೇ ಒಂದು ಬೇರೆ ಬೇರೆ ರೀತಿಯಾಗಿದೆ. ಮತ್ತೆ ಜಾತಯೇವಾಯಂ ಅಜಾಯತ ಹೀಗೆಲ್ಲ ಏನಿದೆ, ಆ ಪಾಠ ಮತ್ತು ಅದಕ್ಕೆ ಅನುಸಾರಿಯಾದಂತಹ ಅನುವಾದ ಇವೆಲ್ಲವೂ ಕೂಡ ಲಕ್ಷಾಲಂಕಾರವನ್ನು ಹೊಂದಿಕೊಂಡಿದೆ. ಜಾತ ಏವ ಅಯಂ ಅಜಾಯತ ಇತ್ಯತ್ರ ಜಾತಃ ಏವ ಅಯಂ ಕುಮಾರಃ ಅಜಾಯತ ಅಜವತ್ ಅಜಾತವತ್ ಆಚರಮಾಣಃ ಬಭೂವ ಶ್ವಾಸೋಚ್ಛ್ವಾಸಾದಿಕಂ ನಾಸೀದಿತಿ ಭಾವಃ. ಈ ಲಕ್ಷಾಲಂಕಾರದಲ್ಲಿ ಅಜಾಯತ ಅನ್ನೋದಕ್ಕೆ ಏನು ಅರ್ಥ ಮಾಡಿದ್ದಾರೆ? ನಮಗೆಲ್ಲ ತೋಚುವಂತೆ ಅಜಾಯತ ಅಂತನ್ನುವುದು ಒಂದು ಲಂಗ್ ಲಕಾರ. ಇದು ಜಾಯತೆ ಅಂದ್ರೆ ಲಟ್ ಲಕಾರ, ಅಜಾಯತ ಅಂತನ್ನುವುದು ಲಂಗ್ ಲಕಾರ, ನಮಗೆಲ್ಲ ಗೊತ್ತಾಗುವಂತೆ. ಆದ್ರೆ ಅಜಾಯತ ಅಂತನ್ನುವುದನ್ನ ಲಕ್ಷಾಲಂಕಾರದಲ್ಲಿ ಒಂದು ನಾಮಧಾತುವನ್ನಾಗಿ ಮಾಡಿಕೊಂಡು ಅಜವತ್, ಅಜ ಅಂದ್ರೆ ಹುಟ್ಟದಿರುವವನಂತೆ. ಹುಟ್ಟದೇ ಇದ್ರೆ ಒಂದು ಯಾವ್ದಾದ್ರು ಒಂದು ವಸ್ತು, ಒಂದು ಶಿಶು ಅದು ಹುಟ್ಟದೇನೆ ಇದ್ರೆ ಶ್ವಾಸೋಚ್ಛ್ವಾಸ ರಹಿತವಾಗಿಯೇ ಇರ್ತದೆ. ಇವನು ಹುಟ್ಟಿದರೂ ಕೂಡ ಶ್ವಾಸೋಚ್ಛ್ವಾಸ ರಹಿತನಾಗಿಯೇ ಇದ್ದ. ಅಜಾತವತ ಆಚರಮಾಣಃ, ಕೃಷ್ಣವತ ಆಚರತಿ ಇತಿ ಕೃಷ್ಣಾಯತೆ ಅಂತ ಹೇಳ್ತಾರಲ್ಲ, ಹಾಗೆ ಅಜವತ್ ಆಚರತಿ ಇತಿ ಅಜಾಯತೆ ಅಂತ ಹೀಗಾದ್ರ ಅರ್ಥ. ಅಜಾತವತ ಆಚರಮಾಣಃ ಬಭೂವ ಶ್ವಾಸೋಚ್ಛ್ವಾಸಾದಿಕಂ ನಾಸೀದಿತಿ ಭಾವಃ. ಶ್ವಾಸೋಚ್ಛ್ವಾಸ ಇತ್ಯಾದಿಗಳು ಯಾವುದು ಕೂಡ ಅವನಿಗಿರಲಿಲ್ಲ ಅಂತ ಅಲ್ಲಿ ಅವ್ರ ಪಾಠ ಹೇಳಿದ್ದಾರೆ. ಲಕ್ಷಾಲಂಕಾರದಲ್ಲಿ ಅದಕ್ಕೆ ಅರ್ಥವನ್ನು ಕೂಡ ಬರೀತಾರೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ
ಜಾತ ಏವ ಅಯಂ ಅನುಜಾತಃ ಅಂತ ಪಾಠ ಇದೆ. ಅಜಾಯತ ಅಂತಿಲ್ಲ, ಅನುಜಾತಃ. ಅದು ಕ್ತ ಪ್ರತ್ಯಂತವಾದ ಶಬ್ದ ಅಲ್ಲಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಅಹಂ ಜೀವಯಾಮಿ ಕುಮಾರಂ ಅನಂತವೀರ್ಯಂ ಜಾತ ಏವ ಅಯಂ ಅಜಾಯತ ಅಂತಾನೆ ಪಾಠ ಇದೆ. ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಇದಕ್ಕೆ ಸ್ವಲ್ಪ ಭಿನ್ನವಾದಂತಹ ಪಾಠ ಇದೆ. ಅಲ್ಲಿ ಏನಿದೆ, ಸಹ ಭಗವತ ವಾಸುದೇವೇನ ಅಸಂಜಾತ ಬಲ ವೀರ್ಯ ಪರಾಕ್ರಮ ಅಕಾಲಜಾತ ಅಸ್ತ್ರಾಗ್ನಿನ ದಗ್ಧ ತೇಜಸ ಸ್ವೇನ ಸಂಜೀವಿತ. ಈ ಪರೀಕ್ಷಿತ್ ಆ ಉತ್ತರೆಯ ಗರ್ಭದಿಂದ ಏನು ಹುಟ್ಟಬೇಕಾಗಿದ್ನಲ್ಲ, ಅವನು ಅಸಂಜಾತ ಬಲವೀರ್ಯ ಪರಾಕ್ರಮ ಅಕಾಲಜಾತ ಅಂತ ಇವೆಷ್ಟು ಎರಡು ಶಬ್ದಗಳಿವೆ. ದಿನ ತುಂಬುವ ಮೊದಲೇ ಅವನು ಹುಟ್ಟಿದ್ದ. ಅಕಾಲಜಾತ ಅಂದ್ರೆ ದಿನ ತುಂಬುವ ಮೊದಲೇ ಹುಟ್ಟಿತ್ತು ಆ ಮಗು. ಮತ್ತೆ ಅಸಂಜಾತ ಬಲವೀರ್ಯ ಪರಾಕ್ರಮ, ಆ ಮಗುವಿಗೆ ಏನೂ ಚೈತನ್ಯವೇ ಇರಲಿಲ್ಲ. ಹೀಗೆ ಅನುವಾದ ಮಾಡಿದ್ದಾರೆ ಅವರು, ಉತ್ತರ ಭಾರತದ ಪಾಠವನ್ನು ಇಟ್ಕೊಂಡು ಅನುವಾದ ಮಾಡಿದವರು. ಅಸ್ತ್ರಾಗ್ನಿನ ದಗ್ಧ, ಅಶ್ವತ್ಥಾಮನ ಅಸ್ತ್ರಾಗ್ನಿಯಿಂದ ದಗ್ಧವಾಗಿತ್ತು. ತೇಜಸಾಸ್ವೇನ ಸಂಜೀವಿತ, ಕೃಷ್ಣ ಅದನ್ನು ತನ್ನ ಪರಾಕ್ರಮದಿಂದ ಬದುಕಿಸಿದ. ಇವೆಲ್ಲ ಏನು ಪಾಠಗಳಿವೆ, ಈಗ ನಾವು ನೋಡಿದ ವೈಷ್ಣವ ಪಾಠ, ಟಿ ಆರ್ ಕೃಷ್ಣಾಚಾರ್ಯ ಪಾಠ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ಅದೆಲ್ಲದಕ್ಕಿಂತ ಚೆನ್ನಾಗಿರೋ ಪಾಠ ಉತ್ತರ ಭಾರತದಲ್ಲಿರುವಂತಹ ಪಾಠ. ಈ ಜಾತ ಏವ ಅಯಂ ಅಜಾಯತ ಇತ್ಯಾದಿ ಯಾವ ಶಬ್ದವೂ ಕೂಡ ಅಲ್ಲಿ ಇಲ್ವೇ ಇಲ್ಲ. ಅದರಿಂದ ಒಟ್ಟಾರೆ ಅದು ಗೊಂದಲದ ಮಯ ಆಗಿರೋದ್ರಿಂದ ಈ ಅಜಾಯತ ಅಂತನೂ ಶಬ್ದವನ್ನು ಇಟ್ಕೊಂಡು ಅದು ನಾಮಧಾತುವನ್ನಾಗಿ ಸ್ವೀಕಾರ ಮಾಡಿ ಅಜಾಯತ ಅಂತ ಅದನ್ನ ಅನುವಾದ ಮಾಡೋದು ಕೂಡ ಹುಟ್ಟದೆ ಶ್ವಾಸೋಚ್ಛ್ವಾಸರಹಿತವಾಗಿ ಅದು ಹುಟ್ಟಿತು ಅಂತ ಅನುವಾದ ಮಾಡೋದು ಕೂಡ ಸರಿ ಅನ್ಸೋದಿಲ್ಲ. ಯಾಕೆ? ಈಗ ಹೀಗೆ ನೋಡೋಣ. ಅಹಂ ಜೀವಯಾಮಿ ಕುಮಾರಂ ಅನಂತವೀರ್ಯಂ ಜಾತ ಏವ ಅಯಂ ಅಜಾಯತ. ಅಜಾಯತ ಅಂತಿದೆಯಲ್ಲ, ಅದು ಅಜಾಯತೆ ಅಂತ ಇರ್ಬೇಕಾಗಿತ್ತಲ್ಲ. ಇದು ನಾಮಧಾತುವಿನಲ್ಲಿ ಕೃಷ್ಣಾಯತೆ, ಕೃಷ್ಣವತ್ ಆಚರತಿ ಇತಿ ಕೃಷ್ಣಾಯತೆ. ಆತ್ಮನೆ ಪದ ಆದರೆ ಕೃಷ್ಣಾಯತೆ, ಮತ್ತೆ ಅದು ಪರಸ್ಮೈ ಪದ ಆದರೆ ಕೃಷ್ಣಾಯತಿ, ಹೀಗಿರ್ಬೇಕಾಗಿತ್ತು. ಇಲ್ಲಿ ತೇನೂ ಇಲ್ಲ ಮತ್ತೆ ತೀನೂ ಇಲ್ಲ, ಪರಸ್ಮೈ ಪದವೂ ಅಲ್ಲ, ಇದು ಆತ್ಮನೆ ಪದವೂ ಅಲ್ಲ, ಅಜಾಯತ ಅಂತಿದೆ. ಹಾಗಾದ್ರೆ ಇನ್ನಿದನ್ನ ನಾವು ಲಂಗ್ಲಕಾರ ಅಂತ ಇಟ್ಕೊಳ್ಳೋಣ. ನಾಮಧಾತುವಾಗಿ ಮುಂದೆ ಇದು ಲಂಗ್ಲಕಾರ ಆಗ್ತದೆ ಅಂತ ಇಟ್ಕೊಳ್ಳೋಣ ಅಂತಂದ್ರೆ, ಹಾಗಾದ್ರೆ ಲಂಗ್ಲಕಾರ ಆದ್ರೆ ಮೊದಲು ಅದಕ್ಕೊಂದು ಆಕಾರ ಹೆಚ್ಚಿಗೆ ಇರಬೇಕು. ಅಭವತ್, ಅಭೂತ್ ಇತ್ಯಾದಿ ಕಡೆಗಳಲ್ಲಿ ಲಂಗ್ಲಕಾರ ಲುಂಗ್ಲಕಾರಗಳಲ್ಲಿ ಒಂದು ಎಕ್ಸ್ಟ್ರಾ ಇರ್ತದೆ. ಅದು ಸೇರಿಬಿಟ್ರೆ ಅ ಪ್ಲಸ್ ಅಜಾಯತೆ ಆಜಾಯತ ಅಂತ ಆಗ್ಬೇಕಾಗಿತ್ತು. ಆಜಾಯತ ಅಂತನೂ ಇಲ್ಲ, ಅಜಾಯತ ಅಂತಾನೇ ಇದೆ. ಇಂಥ ಪ್ರಯೋಗಗಳನ್ನೆಲ್ಲ ವೇದದ ವೈದಿಕ ಪ್ರಯೋಗ, ಆರ್ಷ ಪ್ರಯೋಗ, ಅದರಿಂದ ನಮ್ಮ ವ್ಯಾಕರಣ ದೃಷ್ಟಿಯಿಂದ ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳುವುದು ಸಾಹಸ ಆಗ್ತದೆ. ವೇದವ್ಯಾಸರು ಅಂಥ ಆರ್ಷ ಪ್ರಯೋಗಗಳನ್ನು ಮಾಡ್ತಾರೆ, ಪಾಣಿನಿ ವ್ಯಾಕರಣದ ನಿಯಮಗಳನ್ನು ಮೀರಿ ಪ್ರಯೋಗ ಮಾಡ್ತಾರೆ ಅಂತ ಅನ್ನುವುದು ಒಪ್ಪಬೇಕಾದದ್ದೇ. ಆದರೆ ಭಾಗವತದಲ್ಲಿ, ಮಹಾಭಾರತದಲ್ಲಿ ಮತ್ತೆ ಉಳಿದ ಪುರಾಣಗಳಲ್ಲಿ ವೇದವ್ಯಾಸರು ಯಾವ ಥರದ ಸಂಸ್ಕೃತದ ಶೈಲಿಯನ್ನು ಪ್ರಯೋಗ ಮಾಡಿದ್ದಾರೆ ಅನ್ನುವುದನ್ನೆಲ್ಲ ಒಂದು ಸ್ವಲ್ಪ ಮಟ್ಟಿಗಾದರೂ ಪರಿಶೀಲನೆ ಮಾಡಿದವರಿಗೆ ಇಂಥ ಪ್ರಯೋಗಗಳನ್ನ ವ್ಯಾಸರು ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಸಾಹಸವೇ ಅದು, ಅಪವ್ಯಾಖ್ಯಾನವೇ, ಮಹಾಭಾರತಕ್ಕೆ ಮಾಡಿದ ಒಂದು ಅಪಚಾರಣೆ ಅದು. ಅದರಿಂದ ಅಜಾಯತ ಅನ್ನೋ ಪಾಠವೇ ಅಲ್ಲಿ ತಪ್ಪು. ಉತ್ತರ ಭಾರತಕ್ಕೆ ಪಾಠಕ್ಕನುಸಾರವಾಗಿ ಅಸ್ತ್ರದ ವೀರ್ಯದಿಂದ ಅದು ದಗ್ಧವಾಗಿತ್ತು, ಅಕಾಲ ಜಾತವಾಗಿತ್ತು. ಹಾಗಾಗಿ ಅದನ್ನ ಕೃಷ್ಣ ಮತ್ತೆ ಬದುಕಿಸಬೇಕಾಯಿತು ಅಂತನ್ನುವುದೇ ಯೋಗ್ಯವಾದಂಥ ಪಾಠ. ಈ ಅಕಾಲ ಜಾತ ಇತ್ಯಾದಿ ಶಬ್ದಗಳಿವೆಯಲ್ಲ, ನಾನೀಗಾಗಲೇ ಹೇಳಿದೆ, ಪ್ರತಿ ತೆಗೆಯುವವರು ನಡುವಿನ ಒಂದು ಅಕ್ಷರವನ್ನ ಮರೆತು ಬಿಡ್ತಾರೆ ಅನೇಕ ಬಾರಿ.
ಆ ನಾಮಧಾತು ಅಂದ್ರೇನು, ಧಾತು ಅಂದ್ರೇನು, ಸಂಧಿ ಅಂದ್ರೇನು, ಸಮಾಸ ಏನು, ಇದರದೆಲ್ಲದೂ ಪೂರ್ಣವಾದ ಜ್ಞಾನ ಪ್ರತಿ ತೆಗೆಯವರಿಗೆ ಇರೋದಿಲ್ಲ. ಆದ್ರಿಂದ ಇಂಥ ತಪ್ಪುಗಳನ್ನು ಅವ್ರು ಮಾಡ್ತಾರೆ. ಅದೇ ಆ ಮಾಡಿದ ತಪ್ಪುಗಳನ್ನು ಮುಂದುವರಿಸಿ ಅದಕ್ಕೆ ಅರ್ಥ ಬರೆಯುವ ಸಾಹಸವನ್ನು ಕೂಡ ಇನ್ನೂ ಕೆಲವರು ಮಾಡ್ತಾರೆ. ಅನೇಕ ಕಡೆ ಲಕ್ಷಾಲಂಕಾರಕಾರರಿಗೆ ಸಂಸ್ಕೃತದ ಮೇಲಿನ ಪೂರ್ಣವಾದ ಹಿಡಿತನೇ ಇಲ್ಲದೆ ಇರೋದು ನಿಚ್ಚಳವಾಗಿ ಗಮನಕ್ಕೆ ಬರ್ತದೆ. ಮಹಾಭಾರತದ ಆದ್ಯಂತ ಆ ಲಕ್ಷಾಲಂಕಾರದ ಆದ್ಯಂತಗಳನ್ನೆಲ್ಲ ಗಮನಿಸಿದರೆ ಸಂಸ್ಕೃತದ ಮೇಲೆ ಹಿಡಿತ ಇಲ್ಲ, ಸಂಧಿ ಸಮಾಸಗಳ ಮೇಲೆ ಪೂರ್ಣವಾದ ಹಿಡಿತವಿಲ್ಲ, ಆಚಾರ್ಯರು ಸರ್ವಮೂಲದಲ್ಲಿ ಏನು ನಿರ್ಣಯಗಳನ್ನು ಕೊಟ್ಟಿದ್ದಾರೆ ಎನ್ನುವ ಪರಿಜ್ಞಾನ ಇಲ್ಲ, ಶ್ರುತಿ ಸ್ಮೃತಿಗಳಿಗೆ ಅನೇಕ ಋಷಿಗಳ ಸ್ಮೃತಿಗಳಿಗೆಲ್ಲ ಅದು ವಿರುದ್ಧ. ಇಂಥದನ್ನು ಲಕ್ಷಾಲಂಕಾರ ಅನೇಕ ಕಡೆ ಮಾಡ್ತಾನೆ ಇರ್ತದೆ. ಎಲ್ಲ ಹೀಗೆ ಲಕ್ಷಾಲಂಕಾರವನ್ನು ದೂರ ಇಟ್ಟಷ್ಟು ನಾವು ಸರಿಯಾಗಿ ಮಹಾಭಾರತ ಅರ್ಥ ಆಗ್ತದೆ. ಅದಿಲ್ಲದೆ ಹೋದರೆ ಲಕ್ಷಾಲಂಕಾರವನ್ನ ಪ್ರತಿಯೊಂದು ಹಂತದಲ್ಲಿಯೂ ಕಣ್ಮುಚ್ಚಿ ಅನುಸರಿಸುವುದರಿಂದ ಮಹಾಭಾರತದ ನೈಜವಾದ ಅರ್ಥ ನಮ್ಮಿಂದ ಮತ್ತಷ್ಟು ದೂರನೇ ಹೋಗ್ತದೆ ಅಂತ ಅನ್ಕೋಬೇಕು ನಾವು. ಇದು ಹೀಗೆ ಹೇಳದೆ ಬೇರೆ ಮಾರ್ಗ ಇಲ್ಲ. ಅಭಿಮನ್ಯೋಹ ಸತ್ಯೇನ ಅಂತ ಅಲ್ಲಿ ಮತ್ತೊಂದು ಶಬ್ದ ಇದೆ. ಅಭಿಮನ್ಯೋಹ ಸತ್ಯೇನ ಅಂದ್ರೆ ಏನರ್ಥ? ಅಭಿಮನ್ಯು ತಾನು ಬದುಕಿದ್ದಾಗ ಸತ್ಯವಾದ ಮಹಾಪರಾಕ್ರಮವನ್ನು ತೋರಿಸಿದ. ಆ ಅಭಿಮನ್ಯುವಿನ ಆ ಪರಾಕ್ರಮದ ಒಂದು ಅನುಗ್ರಹ, ಅದರ ಸಂಸ್ಕಾರ ಇದ್ದಿದ್ದರಿಂದ, ಮತ್ತೆ ನಾವು ತಿಳ್ಕೊಳ್ಬಹುದಾದಂತೆ ಕೃಷ್ಣ, ಅರ್ಜುನ, ಪಾಂಡವರು, ಉಳಿದವರೆಲ್ಲರ ಪರಾಕ್ರಮ, ಅವರ ಅನುಗ್ರಹದಿಂದ ಈ ಶಿಶು ಭೂಮಿಯ ಮೇಲೆ ಮುಂದುವರಿಯಲಿ, ಆ ಶಿಶುವಿಗೆ ಎಂದು ಏನು ತೊಂದರೆ ಆಗದೇ ಇರಲಿ ಅಂತ ಅದರ ಅರ್ಥ. ಹೀಗೆ ಅಭಿಮನ್ಯೋಹ ಸತ್ಯೇನ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿಯೂ ಗಮನಿಸಬೇಕಾದ ಸಂಗತಿ, ಉತ್ತರ ಭಾರತದ ಪಾಠದಲ್ಲಿ ಅಭಿಮನ್ಯೋಹ ಸತ್ಯೇನ ಅನ್ನುವ ಆ ಶಬ್ದವೇ ಇಲ್ಲ. ಸ್ವೇನ ಸಂಜೀವಿತ, ಕೃಷ್ಣ ಅದನ್ನ ಬದುಕಿಸಿದ ಅಂತ ಇಷ್ಟೇ ಇದೆ. ಮುಂದೆ ಅದಕ್ಕೆ ಪರೀಕ್ಷಿತ್ ಅಂತ ಹೆಸರು ಕೊಟ್ಟ ಅಂತಿದೆ ಹೊರತು ಅಭಿಮನ್ಯೋಹ ಸತ್ಯೇನ ಅದ್ಯಾವುದೂ ಇಲ್ಲ. ಪೃಥ್ವಿ ಚೈನಂ ಧಾರಯತು, ಪೃಥ್ವಿ ಇವನನ್ನ ಧರಿಸಲಿ, ಪೃಥ್ವಿಗೆ ಈತ ರಾಜನಾಗಿ ಮುಂದುವರಿಯಲಿ ಅಂತ ಕೃಷ್ಣ ಹೇಳಿದ್ದು ಕೂಡ ಉತ್ತರ ಭಾರತದ ಪಾಠದಲ್ಲಿ ಇಲ್ಲ. ದಕ್ಷಿಣ ಭಾರತದ ಪಾಠದಲ್ಲಿ ಅದೊಂದು ಕಾಣಿಸ್ತದೆ. ಅಂತ ಏನೇ ಇದ್ರೂ ಅಭಿಮನ್ಯೋಹ ಸತ್ಯೇನ ಚೇಯಂ ಪೃಥ್ವಿ ಧಾರಯತು ಅಂತನ್ನುವುದು ಹೆಚ್ಚೇನು ಅಪಚಾರಕ್ಕೆ ಕಾರಣ ಆಗುವಂತಹ ಪಾಠ ಏನಲ್ಲ. ಮುಖ್ಯವಾಗಿ ಅಲ್ಲಿ ಅಪಚಾರ ಆಗಿರುವುದು ಪ್ರಥಾ ಅನ್ನೋದ್ರ ಬದಲು ಪೃಥ್ವಿ ಅಂತ ಇರುವ ಮೂಲಕ. ಆ ಪಾಠ ಅಂತೂ ಯಾವ ದೃಷ್ಟಿಯಿಂದ ಸಮರ್ಥನೀಯ ಅಲ್ಲ. ಮತ್ತೆ ಪ್ರತಿಜಗ್ರಾಹ ಅಂದ್ರೆ ತೊಡೆಯ ಮೇಲೆ ತೆಗೆದುಕೊಂಡಳು ಅಂತ. ತೊಡೆಯ ಮೇಲೆ ತೆಗೆದುಕೊಂಡದ್ದು ಆ ಪೃಥ್ವಿ ತಾನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡಳು ಕೃಷ್ಣನ ಅನುಜ್ಞೆಗೆ ಅನುಸಾರವಾಗಿ ಅಂತ. ಅದು ಯಾವುದೇ ದೃಷ್ಟಿಯಿಂದಲೂ ಸರಿಯಲ್ಲ. ಮುಂದೆ ಈ ಆಶ್ವಮೇಧಿಕ ಪರ್ವದಲ್ಲಿ ಕಥೆ ಇದೆ ಅಂತ ನಾವು ನೋಡಿದ್ವಲ್ಲ, ಆ ಆಶ್ವಮೇಧಿಕ ಪರ್ವದಲ್ಲಿ 66, 67, 68, 69 ಇತ್ಯಾದಿ ಕೆಲವು ಅಧ್ಯಾಯಗಳಲ್ಲಿ ಆ ಕಥೆ ಮುಂದೆ ಬರ್ತದೆ. ಅಲ್ಲಿ ಉತ್ತರೆ ಆ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ್ಲು ಅಂತ ವರ್ಣನೆ ಇದೆ. ಅರವತ್ತೊಂಬತ್ತನೇ ಅಧ್ಯಾಯ ಅಂತ ನಾನು ಇದನ್ನು ಹೇಳ್ತಿರೋದು ಆಶ್ವಮೇಧಿಕ ಪರ್ವದಲ್ಲಿ ವೈಷ್ಣವ ಪಾಠದಲ್ಲಿ. ಉಳಿದ ಪಾಠ ಬೇರೆ ಬೇರೆ ಪಾಠಗಳಲ್ಲಿ ಆ ಅಧ್ಯಾಯ ಎಲ್ಲಿದೆ ಅಂತ ಅನ್ನೋದನ್ನ ನಾನು ಇಲ್ಲಿ ನೋಡ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ಕಂಪೇರ್ ಮಾಡಿದ್ದು ನಾನು ಆ ವೈಷ್ಣವ ಪಾಠವನ್ನು ಮಾತ್ರ. ಪ್ರತಿಲಂಭ್ಯತು ಸಾ ಸಂಜ್ಞಾ ಉತ್ತರಾ ಭರತರ್ಷಭ ಅಂಕಮಾರೋಪ್ಯ ತಂ ಪುತ್ರಂ ಇವಂ ವಚನಂ ಅಬ್ರವೀತ್. ಉತ್ತರೆ ಆ ಮಗುವನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡಳು ಅಂತಿದೆ. ಇಲ್ಲಿ ನಾವು ಮಹಾಭಾರತದ ಆದಿಪರ್ವದಲ್ಲಿ ನೋಡುವಂತೆ ಕುಂತಿ ಆ ಮಗುವನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡ್ಲು ಅಂತ. ಅದರ ವಿರೋಧವನ್ನು ಹೇಗೆ ಪರಿಹರಿಸೋದು? ಅದು ಒಂದು ಸಮಸ್ಯೆನೆ. ಮೊದಲು ಕುಂತಿ ತನ್ನ ತೊಡೆಯ ಮೇಲೆ ಆ ಮಗುವನ್ನು ಎತ್ತಿಕೊಂಡ್ಲು, ಮತ್ತೆ ಆಗ ಕೃಷ್ಣ ಸೂಚನೆ ಕೊಟ್ಟಿದ್ದ ಕುಂತಿ ತನ್ನ ತೊಡೆಯ ಮೇಲೆ ತೆಗೆದುಕೊಂಡ್ಲು, ಮತ್ತು ಮುಂದೆ ಉತ್ತರೆಯೂ ಕೂಡ ಅದನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡ್ಲು ಅಂತ ನಾವು ಅರ್ಥ ಮಾಡಬಹುದು. ಅದಕ್ಕೆ ಅದೊಂದು ಮಾರ್ಗ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ. ಅದಕ್ಕಾಗಿಯೇ ಈ ವೈಷ್ಣವ ಪಾಠದಲ್ಲಿ ಅನುವಾದ ಮಾಡುವವರು ಕೃಷ್ಣನ ತೊಡೆಯ ಮೇಲೆ
ಉತ್ತರೆ ಆ ಮಗುವನ್ನಿಟ್ಟಳು, ಭೂಮಿಯ ಅಪ್ಪಣೆಯಂತೆ ಅಂತ ಬರೆದಿದ್ದಾರೆ. ಉತ್ತರೆ ಅಂತ ಹೇಳಿಕಲ್ಲಿ ಶಬ್ದವೇ ಇಲ್ಲ. ಇದರಲ್ಲಿ ಎಷ್ಟು ಅಸಂಗತವಾದದ್ದು ಅಂದ್ರೆ, ಅನೇಕ ಕಡೆ ನಾವು ಕರ್ತೃವಾಚಕ ಶಬ್ದವನ್ನು ಅಧ್ಯಾಹಾರ ಮಾಡ್ತೀವಿ, ಮಾಡೋದಿಲ್ಲ ಅಂತಲ್ಲ. ಈ ಸಂಸ್ಕೃತ ಮತ್ತು ವೈದಿಕ ಸಾಹಿತ್ಯ ಇವೆಲ್ಲವೂ ಕೂಡ ಅನೇಕ ಅಧ್ಯಾಹಾರಗಳಿಂದ ಕೂಡಿದಂಥದ್ದೇ, ಅದ್ರ ಬಗ್ಗೆ ಏನು ಸಂದೇಹ ಇಲ್ಲ. ಆ ಉತ್ತರೆ ಅಂತ ಬೇರೆ ಕಡೆಯಿಂದ ಅಧ್ಯಾಹಾರ ಮಾಡುವುದು ಅಷ್ಟೆಲ್ಲ ಅಸಂಗತವಾಗಿ ಕಾಣಿಸ್ತದೆ. ಪ್ರತಿಜಗ್ರಾಹ ಪೃಥ್ವಿ ಅಂತಾನೆ ಇರುವಾಗ ಪೃಥ್ವಿಗೆ ಅಲ್ಲಿ ಜಗ್ರಾಹ ಅನ್ನೋದಕ್ಕೆ, ಪ್ರತಿಜಗ್ರಾಹ ಅನ್ನೋದಕ್ಕೆ ಪೃಥ್ವಿಯೇ ಕರ್ತೃ ಹೊರತು ಉತ್ತರೆ ಆ ಪ್ರತಿಜಗ್ರಾಹ ಅನ್ನೋದಕ್ಕೆ ಕರ್ತೃ ಅಂತ ಹೇಳೋದು ಸರಿಯಾಗೋದಿಲ್ಲ. ಪ್ರತಿಜಗ್ರಾಹ ಅನ್ನೋದಕ್ಕೆ ಇಟ್ಟಳು ಅಂತ ಅರ್ಥ ಮಾಡುವುದಂತೂ ವ್ಯಾಕರಣ ಮತ್ತೆ ಧಾತು ಪಾಠ ಇತ್ಯಾದಿ ಎಲ್ಲದಕ್ಕೂ ಕೂಡ ವಿರುದ್ಧವೇ. ಹೀಗೆ ತೀರಾ ಒಂದು ಅಸಂಗತವಾದಂಥ ಸಂಗತಿ ಇವೆಲ್ಲ. ಹೀಗೆ ಇದೊಂದು ಜಿಜ್ಞಾಸುಗಳೊಬ್ರು ಕೇಳಿದ್ರು, ಅದಕ್ಕೆ ಅನುಗುಣವಾಗಿ ಅಲ್ಲಿ ಪಾಠ ಯಾವುದು ಶುದ್ಧವಾದದ್ದು ಯಾವುದು ಅಶುದ್ಧವಾದದ್ದು ಅನ್ನೋದನ್ನೆಲ್ಲ ಹೇಳಿದ್ದೇನೆ. ಇಂಥದ್ದು ಹೇಳದೇ ಇರುವಂಥದ್ದು ಎಷ್ಟೋ ಇದೆ, ಹೇಳದೇ ಇದ್ರೆ ಒಳ್ಳೇದು ಅಂತಲೇ ಅನೇಕ ಬಾರಿ ಕಾಣಿಸ್ತದೆ. ಆದರೂ ಜಿಜ್ಞಾಸುಗಳು ಕೇಳಿದಾಗ ಇದನ್ನೆಲ್ಲ ಹೇಳಿ ಮಹಾಭಾರತದ ಪರಿಶಿಷ್ಟ ಅಂತ ಒಂದು ಪ್ರತ್ಯೇಕ ಭಾಗ ಮಾಡಿ ಅದರಲ್ಲಿ ಇದನ್ನೆಲ್ಲ ಸೇರಿಸ್ಕೊಂಡಿರ್ತೇನೆ. ಒಬ್ಬರು ಜಿಜ್ಞಾಸುಗಳು ಮಾಡಿದ ಪ್ರಶ್ನೆಯಿಂದ ಅನೇಕ ಪಾಠಗಳನ್ನು ನಾನು ಕೂಡ ಆಗ ನೋಡದೇ ಇದ್ದದನ್ನು ಈಗ ನೋಡಿದಂತಾಯಿತು. ಮತ್ತೆ ಅದರ ಲಾಭ ಉಳಿದವರೆಲ್ಲರಿಗೂ ಕೂಡ ಆಗಲಿ ಅಂತ ಇದನ್ನ ಹೇಳಿದ್ದೇನೆ. ಕೊನೆಗೆ ಮತ್ತೊಂದು ಮಾತು ಅನೇಕ ಬಾರಿ ಹೇಳ್ತಿದ್ದೆ, ಲಕ್ಷಾಲಂಕಾರ ಎಷ್ಟು ದೂರ ನಾವು ಅದನ್ನು ಇಡ್ತೇವೋ ಅಷ್ಟು ಮಹಾಭಾರತ ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಕಣ್ಣು ಮುಚ್ಚಿಕೊಂಡು ಲಕ್ಷಾಲಂಕಾರವನ್ನು ಅನುಸರಿಸ್ತಾ ಹೋದ್ರೆ ಮಹಾಭಾರತವೂ ಅರ್ಥ ಆಗೋದಿಲ್ಲ, ತಾತ್ಪರ್ಯ ನಿರ್ಣಯವೂ ಅರ್ಥ ಆಗೋದಿಲ್ಲ. ಲಕ್ಷಾಲಂಕಾರದಿಂದ ಮಹಾಭಾರತಕ್ಕಾಗಿರುವ ಅಲಂಕಾರಗಳಿಗಿಂತ ಅಪಚಾರವೇ ಹೆಚ್ಚು, ಅಥವಾ ಅಲಂಕಾರ ಅಪಚಾರ ಎರಡೂ ಸಮಸಮ ಅಂದ್ರೂ ತೊಂದರೆ ಇಲ್ಲ. ಆಗಿರುವುದರಲ್ಲಿ ನಮಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದಿರುವುದರಲ್ಲಿ ಅಲಂಕಾರವೋ ನಾವು ನೋಡ್ತಿರುವುದು ಅಲಂಕಾರವೋ ಅಪಚಾರವೋ ಅಂತ ಅನೇಕ ಬಾರಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಅಷ್ಟು ವಿಷಯ ಸೂಕ್ಷ್ಮವಾಗಿರ್ತದೆ. ನನ್ನ ಗಮನಕ್ಕೆ ಬಂದದನ್ನು ಹೇಳಿದ್ದೇನೆ. ತಾವೆಲ್ಲ ತಮ್ಮ ಅಭಿಪ್ರಾಯವನ್ನ ಇದ್ರ ಬಗ್ಗೆ ತಿಳಿಸ್ಬೇಕು.